ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು GSJ ಕನ್ನಡ. ಫ್ರೆಂಡ್ಸ್, ಇದು ಬಂದುಬಿಟ್ಟು ಪಾರ್ಟ್ 2 ಎರಡನೇ ಭಾಗ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಅವರ ಜೀವ ಸಮಾಧಿ ಇರುವ ಸ್ಥಳ ಹೊರಮಠದ ವಿಶೇಷ ಸಂಚಿಕೆಗೆ ಸ್ವಾಗತ ಫ್ರೆಂಡ್ಸ್. ಮೊದಲನೇ ಭಾಗ ಅಂದರೆ ಒಳಮಠ, ಮುಖ್ಯವಾದ ಮಠ. ಯಾರು ನೋಡಿಲ್ವೋ ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಫಸ್ಟ್ ಪಾರ್ಟು ಅದನ್ನು ನೋಡಿಬಿಟ್ಟು ಈ ವಿಡಿಯೋ ನೋಡಿ ಫ್ರೆಂಡ್ಸ್, ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಫ್ರೆಂಡ್ಸ್, ಇದು ಹೊರಮಠದ ಹೊರಭಾಗದಲ್ಲಿ ಇರೋಂಥದ್ದು ವಿಶಾಲವಾದ ಜಾಗ. ದೊಡ್ಡ ದೊಡ್ಡ ಮರಗಳು, ನಾಗರಕಲ್ಲುಗಳು ನೋಡಿ ಫ್ರೆಂಡ್ಸ್, ಇದೆಲ್ಲ ನಾಗರಕಲ್ಲುಗಳೇ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗಳ ಜೀವೈಕ್ಯ ಮಠ ಅಂದರೆ ಸಮಾಧಿ ಇರುವ ಸ್ಥಳ, ಜೀವ ಸಮಾಧಿ ಆಗಿರೋದು ಇಲ್ಲೇ ಫ್ರೆಂಡ್ಸ್, ಒಳಗಡೆ. ಇದಕ್ಕೆ ತುಂಬ ವಿಶಿಷ್ಟವಾದ ಇತಿಹಾಸ ಇದೆ. ಹೋಗ್ತಾ ಮಾತಾಡೋಣ ಬನ್ನಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಅಭಿಷೇಕ ಮಂಟಪ ಅಂತ ಹೇಳ್ಬಿಟ್ಟು. ಬನ್ನಿ ದೇವಸ್ಥಾನದೊಳಗೆ ಹೋಗೋಣ. ಇಲ್ಲಿ ದೇವಸ್ಥಾನದ ಸ್ಟಾರ್ಟಿಂಗಲ್ಲೇ ಪಂಚಾಮೃತ ಪ್ರಸಾದ ಇಲ್ಲೇ ಇಟ್ಟಿರ್ತಾರೆ, ಬೇಕಾಗಿರೋರು ತಗೊಬೋದು. ಬನ್ನಿ ಬಾಗಿಲು ಕೈ ಮುಗಿದು ಒಳಗೆ ಹೋಗೋಣ. ಫ್ರೆಂಡ್ಸ್, ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ, ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ದೇವಸ್ಥಾನ. ಹಿಂದೂ ಮತ್ತು ಮುಸ್ಲಿಂ ವಾಸ್ತು ಶಿಲ್ಪದಿಂದ ಕಟ್ಟಿರೋ ದೇವಸ್ಥಾನ. ಈ ದೇವಸ್ಥಾನ ಕಟ್ಟಿಸಿರೋದು ಹೈದರ್ ಅಲಿ. ಇದಕ್ಕೆ ಇತಿಹಾಸ ತುಂಬ ಇದೆ. ನಮ್ಮ ಮೈಸೂರು ಹುಲಿ ಟಿಪ್ಪು ಸುಲ್ತಾನರಿಗೆ ಟಿಪ್ಪು ಅಂತ ಹೆಸರು ಬರಲು ಕಾರಣ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗಳು ಅಂತ ಹೇಳ್ತಾರೆ ಫ್ರೆಂಡ್ಸ್. ನಾನು ಈ ದೇವಸ್ಥಾನದ ಇತಿಹಾಸ ಹೇಳೋದಕ್ಕಿಂತ ಅರ್ಚಕರೇ ಹೇಳ್ತಾರೆ. ಬನ್ನಿ ಹೋಗೋಣ ದೇವಸ್ಥಾನದೊಳಗಡೆ. ದೇವಸ್ಥಾನದ ಮುಂದೆನೆ ಒಂದು ದೊಡ್ಡ ಕಂಬ ಇದೆ, ಕಲ್ಲಿನ ಕಂಬ. ಬನ್ನಿ ದೇವಸ್ಥಾನದೊಳಗೆ ಹೋಗೋಣ ಫ್ರೆಂಡ್ಸ್. ಫಸ್ಟ್ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಳ್ಳೋಣ. ಆ ನಂತರ ಅರ್ಚಕರು ಇತಿಹಾಸ ಹೇಳ್ತಾರೆ, ಈ ದೇವಸ್ಥಾನದ ಬಗ್ಗೆ ಇತಿಹಾಸ ಅರ್ಚಕರು ಹೇಳ್ತಾರೆ. ಬನ್ನಿ ದೇವ್ರ ದರ್ಶನ ಮಾಡೋಣ. ಇಲ್ಲಿಂದ ಅರ್ಚಕರು ಇತಿಹಾಸ ಹೇಳ್ತಾರೆ. ಬನ್ನಿ ಫ್ರೆಂಡ್ಸ್. ಇಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾರೆ. ಹೌದಾ? ನಿಮ್ಮ ತಂದೆ ತಾತ ನೆಕ್ಸ್ಟ್ ನೀವು. ಓಕೆ, ಈ ಒಂದು ಐಕ್ಯ ಮಂಟಪದ ಒಂದು ಪ್ರಾಮುಖ್ಯತೆ ಒಂದು ನಮ್ಮ ವೀಕ್ಷಕರಿಗೆ ಒಂದು ಮಾಹಿತಿ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಅವರ ಜೀವಂತ ಯೋಗ ಸಮಾಧಿ ಗದ್ದಿಗೆ. ಓಕೆ, ಈ ದೇವಸ್ಥಾನವನ್ನು ಹೈದರ್ ಅಲಿ ಅವರು ಕಟ್ಟಿಸಿರೋದು. ಓಕೆ, ಹೈದರ್ ಅಲಿ ಅವರು ಹಂಪೆ ಹೊಸಪೇಟೆ ಸೈಡ್ ಎಲ್ಲ ಕೊಳ್ಳೆ ಹೊಡ್ಕೊಂಡು ಬಂದಿರ್ತಾರೆ. ಅವರು ಚಿತ್ರದುರ್ಗ ಕೋಟೆಗೆ ಮುತ್ತಿಗೆ ಹಾಕ್ಬೇಕಾಗುತ್ತೆ ಹೈದರ್ ಅಲಿ ಅವರು. ಆ ಸಂದರ್ಭದಲ್ಲಿ ಕತ್ಲಾಗ್ಬಿಡುತ್ತೆ, ಅವ್ರಿಗೆ ಚಿತ್ರದುರ್ಗ ಕಡೆ ಪ್ರಯಾಣ ಮಾಡೋಕ್ಕಾಗಲ್ಲ. ಆಗ ಇಲ್ಲಿ ನಮ್ಮ ದೇವಸ್ಥಾನ ಮುಂದ್ಗಡೆನೆ ಕೆರೆ ಇದೆ. ಕೆರೆಯಲ್ಲಿ ನೀರು ನೋಡ್ಬಿಟ್ಟು ನಮಗೂ ನಮ್ಮ ಗಜಪಡೆಗೂ ಅಶ್ವದಳಕ್ಕೂ ಉಳ್ಕೊಳಕ್ ಯೋಗ್ಯವಾದ ಸ್ಥಳ ಅಂತ ಹೇಳ್ಬಿಟ್ಟು ಕೆರೆ ಹಿಂಭಾಗನೆ ಸ್ವಾಮಿಗಳು ಬಿಡಾರ ಹೋಗ್ತಾರೆ ಹೈದರ್ ಅಲಿ ಅವರು. ಅದರಲ್ಲಿ ಅವರದ್ದು ಮಂಟಪವನ್ನ ತಾತನ ಜೀವಂತ ಸಮಾಧಿ ಪಕ್ಕದಲ್ಲೇ ಹೊಡೆದಿರ್ತಾರೆ. ಯಾರ್ದು ಹೈದರ್ ಅಲಿ ಅವರು. ಅವರಿಗೆ ಪುತ್ರ ಸಂತಾನ ಇರಲ್ಲ. ಯಾರಿಗೆ? ಹೈದರ್ ಅಲಿ ಅವರು. ಅವಾಗ ಸ್ವಾಮಿಗಳು ಬಂದು ಕನಸಿನಲ್ಲಿ ಹೇಳ್ದಂಗ ನಿನಗೆ ಪುತ್ರ ಸಂತಾನ ಯೋಗ ಇದೆ, ಈ ಕ್ಷೇತ್ರದಲ್ಲಿ ದಾಳಿ ಮಾಡಬೇಡ.
ಅವಾಗ ಹೈದರಾಲಿ ಅವರು ಒಂದು ಇಟ್ಟು ಬಿದ್ದು ಎದ್ದಾಡ್ತಾರೆ, ಏನ್ ಈ ರೀತಿ ಆಯ್ತಲ್ಲ ಅಂತ. ಅವಾಗ ತಿರ್ಗಾ ಬೆಳಕರ್ದಾಗ ಈ ಊರಿನ ಮುಖಂಡರನ್ನೆಲ್ಲ ಕರೆಸಿ ಕೇಳ್ತಾರೆ, ಸ್ವಾಮಿಗಳು ಕೆಂಪು ಬಟ್ಟೆ ಹಾಕೊಂಡು ಗಡ್ಡ ಬಿಟ್ಕೊಂಡು ತಪಸ್ಸಿ ಕುಂತಿದಾರಲ್ಲ, ಸ್ಥಳ ಎಲ್ಲಿ ಅಂತ. ಅವಾಗ ಈ ಜಾಗವನ್ನು ತೋರಿಸ್ತಾರೆ. ಅವಾಗ ಈ ಕಡೆಯಿಂದ ಹೊಡ್ಕೊಂಬಂದಿರುವಂತ ಖಜಾನೆ ದುಡ್ಡನ್ನೆಲ್ಲ ಇಲ್ಲೇ ಕೊಟ್ಬಿಟ್ಟು ಹಿಂದೂ ಮತ್ತು ಮುಸಲ್ಮಾನ ಆರ್ಕಟಿಕ್ ಶೈಲಿಯಲ್ಲಿ ದೇವಸ್ಥಾನ ಕಟ್ಟಿಸಿ ಅಂತ ಹೇಳ್ತಾರೆ. ಹಿಂದೂ ಮತ್ತು ಮುಸಲ್ಮಾನ ಇದೆಲ್ಲ ಹಿಂದೂ ಶೈಲಿ, ಒಳಗಡೆ ಗುಂಬದು, ಮ್ಯಾಲ ಗುಂಬದು, ಇದೆಲ್ಲ ಹಿಂದೂ ಮತ್ತು ಮುಸಲ್ಮಾನ ಭಾವೈಕ್ಯದಲ್ಲಿ ಕಟ್ತಾರೆ. ಆಮೇಲೆ ದೇವಸ್ಥಾನ 1 ವರ್ಷ 2 ವರ್ಷ ನಂತರ ಟಿಪ್ಪು ಜನನ ಆಗುತ್ತೆ. ಅವಾಗ ಈ ದೇವಸ್ಥಾನದ ಹೆಸರನ್ನ ನೋಡ್ಬಿಟ್ಟು, ಈ ದೇವಸ್ಥಾನವನ್ನೆಲ್ಲ ನೋಡ್ಬಿಟ್ಟು ಹಿಂದೂ ಮತ್ತು ಮುಸಲ್ಮಾನ ಭಾವೈಕ್ಯದಲ್ಲಿ ದೇವಸ್ಥಾನ ಇರೋದ್ರಿಂದ ನನ್ನ ಮಗನಿಗೆ ಅದೇ ರೀತಿ ಇರಲಿ ಹೆಸರು ಅಂತ ಹೇಳ್ಬಿಟ್ಟು, ಟಿಪ್ಪು ಅಂದ್ರೆ ಹಿಂದೂ, ನಾವು ಸ್ವಾಮಿ ಅಂತೀವಿ, ಮುಸಲ್ಮಾನರು ಸಾಬ್ ಅಂತ, ಟಿಪ್ಪು ಸಾಬ್ ಅಂತ ಇಕ್ತಾರೆ ಟಿಪ್ಪು ಸುಲ್ತಾನ್. ಆಮೇಲೆ ಅವ್ರು ಹುಟ್ಟೋದಕ್ಕಿಂತ ಮುಂಚೆ ಒಂದು ದಂಡ ಸೇನಾ ನಾಯಕ, ಯಾರು ಹೈದರಾಲಿ ಅವರು. ಹಾಗಾಗಿ ಲಿಪಿ ಶಾಸನ ಎಲ್ಲಿ ಕೆತ್ತಿಸಿಲ್ಲ. ಆ ಕಾಲದಲ್ಲಿ ಬರೀ ರಾಜರ ಮಂತಂದ್ರೆ ಮಾತ್ರ ಲಿಪಿ ಶಾಸನ ಕೆತ್ಸಕ್ ಅವಕಾಶ ಇರುತ್ತೆ. ಹಾಗಾಗಿ ಲಿಪಿ ಶಾಸನ ಎಲ್ಲಿ ಇಲ್ಲ, ಇದು ಬಾಯಿಂದ ಬಾಯಿಗೆ ಪೂರ್ವಜರಿಂದ ಬಂದಿರೋಂತ ಇದು. ಆಮೇಲೆ ಟಿಪ್ಪು ಸುಲ್ತಾನ್ ಮಾಡ್ತಾರೆ, ಯಾಕಂದ್ರೆ ಅವಾಗ ಶ್ರೀರಂಗಪಟ್ಟಣವನ್ನು ರಾಜಧಾನಿ ಮಾಡ್ಕೊಂತಾರೆ. ಅವಾಗ ಟಿಪ್ಪು ಸುಲ್ತಾನ್ ಮಾಡ್ತಾರೆ. ಸ್ವಾಮಿಗಳ ವರಪ್ರಸಾದದಿಂದಲೇ ಹುಟ್ಟಿದ ಟಿಪ್ಪು ಸುಲ್ತಾನ್. ಧನ್ಯವಾದಗಳು, ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ರಿ. ನಮಸ್ತೆ. ವಿಶ್ವತೇಜ್ ಪೂಜಾರ್ ನನ್ನ ಹೆಸರು. ವಿಶ್ವತೇಜ್ ಪೂಜಾರ್. ಥ್ಯಾಂಕ್ ಯು. ಫ್ರೆಂಡ್ಸ್, ಈ ದೇವಸ್ಥಾನದ ಇತಿಹಾಸ ಕೇಳಿದ್ರಲ್ಲ, ನನಗನ್ಸಿದ್ದೇನು ಅಂದರೆ, ಹಿಂದೂ ಮುಸ್ಲಿಂ ಅಂತ ಜಗಳ ಆಡೋದು ಬಿಟ್ಟು ಒಂದಾಗಿ ಭಾವೈಕ್ಯತೆಯಿಂದ ಇರೋಣ. ನಮ್ಮ ಭಾವೈಕ್ಯತೆ ಸಂಬಂಧಕ್ಕೆ ಇದೊಂದು ಸಂಕೇತ ಈ ದೇವಸ್ಥಾನ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಅದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ, ನಿಮ್ಮ ಫೀಡ್ಬ್ಯಾಕ್ ನಮಗೆ ಇಂಪಾರ್ಟೆಂಟು.